ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಸುಂದ್ರಿ ಲಾಕ್ ಆಗ್ತದಾಗೆ ಆಗೋದೇನೋ ಆಗದೇನೋ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲ ಸರಿಯಾಗಿ ನಡೀತದೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗಿ ಹೋಗ್ತದೆ. ಈ ಕಡೆ ತಾಂಡವ್ ಲಸ್ಸಿನ ತೆಗೆದು ಭಾಗ್ಯ ಮುಖಕ್ಕೆ ಬಟ್ಟೆಗೆಲ್ಲ ಎರಚಿಬಿಡ್ತಾನೆ. ನೀನೊಬ್ಳು ಮಾಟಗಾತಿ, ನನ್ನಮ್ಮನ ನನ್ನಿಂದ ದೂರ ಮಾಡಿಬಿಟ್ಟ. ಇವತ್ತು ನಾನು ಇಡೀ ಮನೆಯವರು ವಿರುದ್ಧ ನಿಂತಿದ್ದೀನಿ, ಇಡೀ ಮನೆ ನನ್ನ ವಿರುದ್ಧ ನಿಂತಿದೆ. ನಾನು ಮನೆಯಿಂದ ಆಚೆ ಹೋಗಿ ನನ್ನ ಮನೆಯವರು ಎಲ್ಲ ಕಳ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ. ನೀನೊಬ್ಳು ಮಾಟಗಾತಿ, ಎಲ್ಲಿಂದ ಬಂದೆ? ನನ್ನ ಅಮ್ಮನ ಮಾಟ ಮಾಡಿ ಬುಟ್ಟಿಗೆ ಹಾಕ್ಕೊಂಡಿದ್ಯಾ ನೀನು? ಒಂದಿನ ಕೂಡ ನನ್ನ ಅಮ್ಮನ ಬಗ್ಗೆ ನಾನು ತಪ್ಪು ತಿಳ್ಕೊಂಡು ಮಾತಾಡ್ದವನಲ್ಲ, ಆದರೆ ಇವತ್ತು ತಪ್ಪು ತಿಳ್ಕೊಂಡು ಮಾತಾಡ್ದೆ ಅಂದರೆ ಅದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳಿ ಲಸ್ಸಿನೇ ಹಾಕ್ಬಿಡ್ತಾನೆ. ಲಸ್ಸಿ ಹಾಕಿ ಅವಮಾನ ಮಾಡ್ತಾನೆ ತಾಂಡವ್. ನಂತರ ಬಟ್ಟೆ ತುಂಬ ಲಸ್ಸಿ ಆಗಿಬಿಡುತ್ತೆ, ಗಲೀಜಾಗುತ್ತೆ. ತಕ್ಷಣ ಮನೆಗೆ ಹೊರಡಬೇಕು ಅಂತ ಅನ್ಕೋತಿದ್ರೆ ಇದನ್ನು ನೋಡೇ ಬಿಡ್ತಾರೆ ಬಾಸು. ವೀಣಾ, ಏನಿದು ಭಾಗ್ಯ, ಸೀರಿಯಲ್ಲ ಗಲೀಜಾಗಿದೆ, ಯಾಕೆ ಏನಾಯಿತು ಅಂತ ಕೇಳ್ತಿದ್ರೆ ಲಸ್ಸಿ ಚೆಲ್ಲೋಯ್ತು ಅಂತ ಹೇಳ್ತಾಳೆ ಭಾಗ್ಯ. ಹೌದಾ, ಯಾರು ಚೆಲ್ಲ ಹಾಕಿದ್ದು? ಮಕ್ಕಳೇನಾದರೂ ಚೆಲ್ಬಿಟ್ರ ಅಂತ ಕೇಳಿದಕ್ಕೆ ಇಲ್ಲ ಮೇಡಮ್, ನನಗೆ ನಾನೇ ಚೆಲ್ಕೊಂಬಿಟ್ಟೆ. ಅದಕ್ಕೆ ಮೊದಲು ಡ್ರೆಸ್ ಚೇಂಜ್ ಮಾಡಬೇಕು, ಮನೆಗೆ ಹೋಗ್ತೀನಿ ಅಂದಾಗ ಏನು ಮನೆಗೆ ಹೋಗ್ತಿದ್ರಾ ಅಂತ ಹೇಳ್ತಿದ್ದೀರಾ? ಮೇನ್ ಇವೆಂಟ್ ಇರೋದೇ ರಾತ್ರಿ, ಅದಕ್ಕೆ ನೀವು ಎಲ್ಲೇಬೇಕು, ಬನ್ನಿ ನನ್ನ ಜೊತೆ, ನಾನೇ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿ ಭಾಗ್ಯನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕುಸುಮ ಅವರಂತೂ ಎಲ್ಲೂದಾಗೊಂಡಣ ಅಪ್ಪನ ಕರ್ಕೊಂಡು ಬಾ ಅಂದ ತಕ್ಷಣ ಅವನು ಪತ್ತೆ ಇಲ್ದಾಗ ಹೋಗಿದಾನಲ್ಲ. ಇದನ್ನೇ ಹೇಳೋದು, ನಿಮ್ಮನ್ನ ಕರ್ಕೊಂಡು ಬಂದರೆ ಇದೇ ಎಡವಟ್ಟಾಗೋದು ಅಂಥದ್ದಾಗಿ ತನ್ವಿ. ಅಚ್ಚಿ ನಾನು ಹೋಗಿ ಕರ್ಕೊಂಡು ಬರಲ್ಲ ಅಂದಾಗ ನೀನು ಹೋಗೋದಾ? ಯಾಕೆ ಹೀಗಾಗಿದ್ದು ಸಾಕಲ್ವಾ? ನೀನು ಹೋಗು, ಆಮೇಲೆ ನೀನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಮೊದಲು ಗುಂಡಣ್ಣ ಸಿಕ್ಕ ತಕ್ಷಣ ಎಲ್ಲರೂ ಕೂಡ ಮನೆಗೆ ಹೋಗಿಬಿಡ್ಬೇಕು ಅಂತಾರೆ. ಅಷ್ಟರಲ್ಲಿ ಬಾಸ್ ಬರ್ತಾರೆ. ಏನು ಹೇಳ್ತಿದ್ರ ನೀವು? ಮನೆಗೆ ಹೋಗ್ಬೇಕಾ? ನಿಜವಾದ ಫಂಕ್ಷನ್ ಇರೋದೇ ರಾತ್ರಿ, ಕ್ಯಾಂಪ್ ಫೈರ್ ಇರುತ್ತೆ, ಡ್ಯಾನ್ಸ್ ಕುಂಟ ಎಲ್ಲ ಕೂಡ ಇರುತ್ತೆ, ಅದ್ರಾಗ ನೀವು ಇರಲೇಬೇಕು. ವೀಣಂಗೆ ಗೊತ್ತಾದರೆ ಖಂಡಿತ ನಿಮ್ಗೆ ಬಿಡಲ್ಲ ಅಂತಾರೆ. ಎಲ್ಲ ಸರ್, ಮಕ್ಳಿಗೆ ಸ್ಕೂಲ್ ಇದೆ, ಹೋಗಲೇಬೇಕಾಗತ್ತೆ ಅಂದಾಗ ಅದೆಲ್ಲ ಇಲ್ಲ, ನೀವಿದ್ದು ಎಲ್ಲನೂ ಮುಗಿಸ್ಕೊಂಡೇ ಹೋಗಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಕುಸುಮವ್ರು ಕೂಡ ಹೇಳ್ತಾರೆ. ಎತ್ತ ಕಡೆ ಸುನಂದ ಹಾಗೆ ಪೂಜಾ ಇಬ್ಬರು ಕೂಡ ಶ್ರೇಷ್ಠ ಮನೆನ ಹೊಡ್ಕೊಂಡು ಬಂದಿದ್ದಾರೆ. ಬಟ್ ಅಲ್ಲಿಬ್ಬರು ಕೂಡ ಎಲ್ಲ ಅಕ್ಕಪಕ್ಕದವ್ರು ಎಲ್ಲ ವಿಚಾರಿಸಿ ಏನಾದರೂ ವಿಷಯ ತಿಳ್ಕೊಳ್ಳೋಣ ಅಂದರೆ ನಂತರ ಈ ಕಡೆ ಸುನಂದ ಅವರು ಮನೆ ಸಿಕ್ಕಿದ್ರೆ ಮೊದಲು ಅವ್ನು ಕಾಲು ಇಟ್ಕೊಂಡು ಮನೆ ಕರ್ಕೊಂಡು ಬರ್ತೀನಿ, ಇಲ್ಲ ಕುತ್ತಿಗೆ ಪಟ್ಟಿ ಆದರೂ ಹಿಡಿದು ಹೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ಇಬ್ಬರು ಮನೆಗೆ ಬಂದರೆ ಅವ್ರಿಗೆ ಶಾಕ್ ಆಗಿದೆ. ಬಿಕಾಸ್ ಪೂಜಾ ತಂದೆ ಇನ್ನೂ ಕೂಡ ಹೋಗೇ ಇಲ್ಲ. ಏನಿದು ಹೋಗದೆ ಅಂಗಡಿಗೆ ಇಲ್ಲೇ ಇದ್ದೀರಲ್ಲ ಅಂತ ಪೂಜಾ ಕೇಳ್ತಿದ್ರೆ, ವ್ಯಕ್ತಿ ಅಮ್ಮನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಹಾಗಾಗಿ ಈಗೂ ಬಂದಿದ್ದಾನಲ್ವ ಅಂತ ಸುಮ್ಮನೆ ಅಂತ ಇಲ್ಲೇ ಉಳ್ಕೊಂಡೆ ಅಂತ ಹೇಳ್ತಿದ್ದಾರೆ. ನಂತರ ಆ ಕಡೆ ಗೊಂಡಣ್ಣ ಅಂತೂ ಶ್ರೇಷ್ಠ ಹಿಡ್ಕೊಂಡು ಹೋಗಿದ್ದು ಸುಂದ್ರಿನ ನೋಡಿ, ಎಲ್ಲಿ ಶ್ರೇಷ್ಠ ಆಂಟಿ ಕಳ್ಳಿ ಅಂತ ಹೋಗಿ ಎಲ್ಲಾದರೂ ಸೇಫಾಗಿರೋ ಜಾಗದಲ್ಲಿ ಕಳ್ಳಿ ತಪ್ಪಿಸ್ಕೊಬಿಡ್ತಾಳೆ ಅಂತ ಕೂಡ ಆಗ್ತದಾರ ಅಂತ ಅಂದ್ಕೊಂಡೇ ಹೊಡ್ಕೊಂಡು ಬರ್ತಿದ್ದಾನೆ. ಎಲ್ಲೂ ಕೂಡ ಕಾಣಿಸ್ತಾ ಇದ್ದಾಗ ಇಲ್ಲ, ನಾನಂತೂ ಖಂಡಿತ ಹುಡುಕ್ಲೇಬೇಕು. ಯಾಕಂದರೆ ನಮ್ಮ ಅಜ್ಜಿ ಸೀರೆ, ನಮ್ಮನೆ ಬೆಳ್ಳಿ ಸಾಮಾನು ಕದ್ದಿರೋ ಆ ಕಳ್ಳಿನಂತೂ ಬಿಡುವುದೇ ಇಲ್ಲ, ಪೊಲೀಸ್ ಅವ್ರಿಗೆ ಹಿಡಿದು ಕೊಡ್ತೀನಿ ಅಂತ ಹುಡುಕ್ತಿದ್ದಾನೆ. ನಂತರ ಈ ಕಡೆ ಎಲ್ಲಿ ನಿಮ್ಮಮ್ಮ, ಮೊದಲು ಅವ್ಳಿಗೆ ಫೋನ್ ಮಾಡು ಅಂತ ಕುಸುಮವ್ರು ಹೇಳ್ತಿದ್ದಾರೆ. ಫಂಕ್ಷನ್ ಶುರು ಆಗ್ತದೆ, ರಾತ್ರಿ ಆಗಿದೆ, ಅಷ್ಟರಲ್ಲಿ ಎಲ್ಲೂ ಕೂಡ ಫೋನ್ ಮಾಡೋದು ಬೇಕಾಗಿಲ್ಲ, ನಿಮ್ಮ ಸೊಸೆ ಇಲ್ಲೇ ಇದ್ದಾರೆ ಅಂತ ವೀಣವ್ರು ಹೇಳ್ತಾರೆ. ನಂತರ ಈ ಕಡೆ ನೋಡಿದ್ರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ನಾಟ್ ಓನ್ಲಿ ಕುಸುಮ, ತಾಂಡವ್, ಕಾವ್ಯ, ಶ್ರೇಷ್ಠ, ಅಲ್ಲಿರೋ ಆಫೀಸ್ ಮಂದಿ ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಏನಿದು, ಏನಾಗ್ತದೆ ಇಲ್ಲಿ ಅಂತ, ಏನಿದು ನಿನ್ನ ಅವತಾರ, ಏನಿದು ನಿನ್ನ ಡ್ರೆಸ್ ಅಂತ ಕುಸುಮವ್ರಿಗೆ ಹೇಳ್ತಿದ್ರೆ ಅದು ಅವಳ ಬಟ್ಟೆಗೆ ಲಸ್ಸಿ ಚೆಲ್ಲೋಗಿತ್ತು, ಹಾಗಾಗಿ ಅವ್ರಿಗೆ ನಾನೇ ಡ್ರೆಸ್ ಕೊಟ್ಟೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಈ ಕಡೆ ತುಂಬ ನಾಚ್ಕೋತಿದ್ದಾಳೆ. ಈ ಕಡೆ ಕಾವ್ಯ, ಆಫೀಸವ್ರು ಎಲ್ಲರೂ ಕೂಡ ಸರ್ ನಿಮ್ಮ ಹೆಂಡತಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಭಾಗ್ಯ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರೆ, ತಾಂಡವ್ ಸರ್ ನೀವು ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿದ್ರಿ, ಎಷ್ಟು ಅದೃಷ್ಟ ಮಾಡಿದ್ರಿ ನೀವು ಅಂತ ಹೇಳಿ ಹೊಗಳುತ್ತಿದ್ರೆ. ಹೌದೌದು, ನನ್ನ ನಿವಾರ, ನನ್ನ ಕರ್ಮ ನನಗೆ ಗೊತ್ತು, ಎಷ್ಟು ಅನ್ಲಕ್ಕಿ ನಾನು ಅಂತ, ಎಷ್ಟು ವರ್ಷದಿಂದ ಅನುಭವಿಸ್ತಿದ್ದೀನಿ ಅಂತ ಎಮ್ಮೆ ಮೂತಿಯವಳು ಸೂಪರು ಅಂತ ಹೇಳ್ತಿದ್ರೆ. ಈ ಕಡೆ ಶ್ರೇಷ್ಠ ನಾನೊಬ್ಬಳೇ ಮೆಚ್ಚಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲ ಕೂಡ ಇಲ್ಲೂ ಬಂದು ಆವರಿಸ್ಕೊಂಡ್ಬಿಟ್ಲು ಅಂತ ಶ್ರೇಷ್ಠ ಕೋಪ ಮಾಡ್ಕೊತಿದ್ದಾರೆ. ನಂತರ ಇಲ್ಲಿ ಕುಸುಮವರು ಭಾಗ್ಯನ ಕರ್ಕೊಂಡು ಬಂದು ನಿಂದ ಅವತಾರ ಅವ್ರಿಗೆ ಹೇಳಿದ್ರು ಅಂತ ಹಾಕ್ಕೊಂಡ್ಬಿಟ್ಯಾ, ಸರಿ ಆಯಿತು, ಮುದ್ದಾಗಿ ಕಾಣಿಸ್ತಿದ್ಯಾ, ಹಾಗಂತ ಇದನ್ನೇ ಅಭ್ಯಾಸ ಮಾಡ್ಕೋಬಾರ್ದು, ನಾಳೆಯಿಂದ ಹಾಕ್ಕೋಬಾರ್ದು, ಇವತ್ತು ಒಂದಿನ ಹೇಗೂ ಹಾಕ್ಕೊಂಡಿದ್ಯಾ, ಖುಷಿಯಿಂದ ಇರು ಅಂತ ಹೇಳ್ತಿದ್ದಾರೆ. ನಂತರ ಇದೆಲ್ಲ ಒಂದು ಕಡೆ ನಡೀತಿದ್ರೆ ಆ ಕಡೆ ಗೊಂಡಣ್ಣ ಅಂತೂ ಫುಲ್ ಡಿಟೆಕ್ಟಿವಲ್ಲಿದ್ದಾರೆ. ಈ ಕಡೆ ಹಾಡು ಕೊಂತ ಡ್ಯಾನ್ಸ್, ಕ್ಯಾಂಪ್ ಫೈರ್ ಎಲ್ಲ ಶುರುವಾಗಿದೆ. ಅದರ ನಡುವೆ ಗುಂಡಣ್ಣ ಬಂದದೆ ಎಲ್ರಿಗೂ ಕೂಡ ಶಾಕ್ ಕೊಡ್ತಿದ್ದಾನೆ.
ಅಲ್ಲಿ ನಾನು ಕಳ್ಳಿ ನೋಡಿದೆ ಅಂತದಾಗಿ ಏನು ಮಾತಾಡ್ತಿದ್ಯಾ ಗುಂಡಣ್ಣ ಅಂತ ಕೇಳ್ತಿದ್ದಾರೆ ಭಾಗ್ಯ. ಈ ಕಡೆ ಏನು ಕಳ್ಳಿನ ಅಂತ ವೀಣವ್ರು ಕೂಡ ಕೇಳಿದಕ್ಕೆ ಹೌದು, ನಮ್ಮ ಅಜ್ಜಿ ಸೀರೆ ಕದ್ದು ನಮ್ಮ ಮನೆ ಬೆಳ್ಳಿ ಸಾಮಾನ ಕದ್ದಿರೋ ಕಳ್ಳಿ ಅವರು ಅಂತ ಹೇಳ್ತಿದ್ದಾನೆ ಗುಂಡಣ್ಣ. ಹೌದಾ, ಕಳ್ಳಿ ಬಂದಿದ್ದಾರಾ? ಎಲ್ಲಿ ಅಂದಾಗ ಅಲ್ಲಿ ಬಾತ್ರೂಮ್ ಹತ್ರ ಇದ್ದಾರೆ, ಬನ್ನಿ ತೋರಿಸ್ತೀನಿ ಅಂತಿದ್ದಾರೆ. ಮಾತನ್ನು ಕೇಳಿ ತಾಂಡವ್ ಹಾಗೆ ಶ್ರೇಷ್ಠ ಇಬ್ಬರು ಕೂಡ ನಿಂತಲ್ಲೇ ನಡ್ಗೋಗ್ತಿದ್ದಾರೆ. ಏನಪ್ಪ ಅದು, ಫೈನಲಿ ಲಾಕ್ ಆಗ್ತಿದ್ದೀವಿ, ಏನು ಮಾಡೋದು ಅಂತ ಅವ್ರಿಗೆ ತೋಚ್ತಾನೆ ಇಲ್ಲ, ಗೊತ್ತಾಗ್ತಾನೆ ಇಲ್ಲ. ಇದರ ನಡುವೆ ಗುಂಡಣ್ಣ ಎಲ್ರಿಗೂ ಕೂಡ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾನೆ. ಈ ಕಡೆ ಭಾಗ್ಯ ಕುಸುಮ ಎಲ್ಲರೂ ಕೂಡ ಗುಂಡಣ್ಣನ ಜೊತೆ ಕಳ್ಳಿನ ನೋಡೋದಕ್ಕೋಸ್ಕರ ಹೋಗ್ತಿದ್ದಾರೆ. ಎಲ್ಲ ಕೂಡ ಕಳ್ಳಿನ ನೋಡೋದಕ್ಕೆ ಹೋಗ್ತಿದ್ರೆ ಬಾಸ್ ಅಂತ ಎಲ್ಲರೂ ಕೂಡ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠಾಗಂತೂ ನಿಂತಲ್ಲೇ ನಡ್ಕ ಶುರುವಾಗಿದೆ. ಎಲ್ಲಿ ನೋಡಿಬಿಟ್ರೆ ನಾವು ಲಾಕ್ ಆಗಿಬಿಡ್ತೀವಿ, ಎಲ್ಲಿ ಸತ್ಯ ಹೇಳಿಬಿಟ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ಆದರೆ ಇಲ್ಲಿ ಶ್ರೇಷ್ಠ ಭಯ ಜಾಸ್ತಿ ಆಗಿದೆ. ಯಾಕಂದರೆ ಎಲ್ರಿಗೂ ಕೂಡ ಈಕೆ ನನ್ನ ಅತ್ತೆ ಅಂತ ಗೊತ್ತಾಗಿದೆ. ಏನಾದರೂ ನೋಡಿದ್ರೆ ನನ್ನ ಅತ್ತೆ ಕಳ್ಳಿ ಅಂತ ಗೊತ್ತಾಗ್ಬಿಡತ್ತೆ. ಜೊತೆಗೆ ಭಾಗ್ಯ ಹಾಗೆ ಕುಸುಮ ಬೇರೆ ನನ್ನ ಅತ್ತಿನ ಆ ಸುಂದ್ರಿ ನೋಡಿದ್ದಾರೆ. ಏನಾದರೂ ಕಳ್ಳಿ ಅಂತ ಗೊತ್ತಾದರೆ ಮೊದಲು ಫೋನ್ ಮಾಡಿ ನಮ್ಮ ಅಪ್ಪಂಗೆ ಹೇಳ್ಬಿಡ್ತಾರೆ. ಕಳ್ಳಿ ಅಂತ ಗೊತ್ತಾಗ್ತಿದ್ದಾಗೆ ಅವರು ಕೂಡ ಮದುವೆನ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಏನು ಮಾಡಲಿ ನಾನು ಅಂತ ಅಂದ್ಕೊಂಡಿದ್ದೆ. ಒಂದು ಬಿಗ್ ಡ್ರಾಮಾನೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ ಶ್ರೇಷ್ಠ. ತಕ್ಷಣ ತಲೆ ಸುತ್ತು ರೀತಿ ಢಮಾರ್ ಅಂತ ಕೆಳಗಡೆ ತಲೆ ಸುತ್ತಿ ಬಿದ್ದೇ ಬಿಡ್ತಾಳೆ. ಹೋಗ್ತಿರೋ ಎಲ್ಲರೂ ಕೂಡ ನೋಡಿ ಶಾಕ್ ಆಗ್ತಾರೆ. ಈ ಕಡೆ ಕಾವ್ಯ ಏನಾಯಿತು ಶ್ರೇಷ್ಠ, ಎದೇಳು ಅಂತಿದ್ರೆ ಶ್ರೇಷ್ಠ ಎಚ್ಚರ ಆಗ್ತಾನೇ ಇಲ್ಲ. ಈ ಕಡೆ ಎಲ್ಲರೂ ಕೂಡ ವಾಪಸ್ ಬರ್ತಾರೆ. ಈ ಕಡೆ ಭಾಗ್ಯ ಎಚ್ಚರ ಮಾಡ್ತಿದ್ದಾಳೆ, ಕೈ ಉಚ್ಚುತ್ತಿದ್ದಾಳೆ. ಏನೇ ಮಾಡಿದ್ರು ಕೂಡ ಶ್ರೇಷ್ಠ ಎಚ್ಚರ ಆಗ್ತಾನೇ ಇಲ್ಲ. ಈ ಕಡೆ ತಾಂಡವಂತೂ ಏನಾಯಿತು ಶ್ರೇಷ್ಠಗೆ, ಏನಾದರೂ ಇವಳು ತಲೆ ಸುತ್ತೋ ರೀತಿ ಡ್ರಾಮಾ ಮಾಡ್ತಿದ್ದಾಳ. ಹೋಗಿರೋರ್ನೆಲ್ಲ ಡೈವರ್ಟ್ ಮಾಡಿ ವಾಪಸ್ ಕರಿಬೇಕು, ಅವ್ರು ಹೋಗಬಾರ್ದು ಅಂತ. ಖಂಡಿತ ಗುಡ್ ಶ್ರೇಷ್ಠ, ಕರೆಕ್ಟಾಗೆ ಮಾಡಿದ್ಯಾ ಅಂತ ಹೇಳಿ ಎಲ್ಲರೂ ಕೂಡ ಶ್ರೇಷ್ಠನ ನೋಡಿ ಅವಳನ್ನ ಹಾರೈಕೆ ಮಾಡಿದ್ರೆ ಬ್ಯುಸಿ ಆಗಿದ್ರೆ ಬ್ಯಾಕಿಂದ ತಾಂಡವ್ ಯಾರಿಗೂ ಗೊತ್ತಾಗ್ದಾಗೆ ಫೈನಲಿ ಮನೆಯೊಳಗೆ ಎಂಟ್ರಿ ಕೊಡ್ತಿದ್ದಾರೆ. ಶಟ್, ಇವಳನ್ನ ಎಲ್ಲ ಏನೇ ಮಾಡಿದ್ರು ಹೋಗು ಅಂದರೂ ಹೋಗದೆ ನಮ್ಮ ಕುತ್ತಿಗೆಗೆ ತಂದಿಟ್ಟಿದ್ದಾಳೆ ಅಂತ ಅಂದ್ಕೊಂಡು ಒಳಗಡೆ ಬರ್ತಾರೆ. ಬಾಗಿಲು ಬಡಿತಿದ್ದಾರೆ. ಇವಳು ಇಲ್ಲೇ ಇದ್ದಾಳೆ ಅನಿಸುತ್ತೆ, ಮೊದಲು ಇವಳನ್ನು ಇಲ್ಲಿಂದ ತೊಲಗಿಸ್ಬೇಕು ಅಂತ ಅಂದ್ಕೊಂಡು ಈ ಕಡೆ ಡೋರ್ ಓಪನ್ ಮಾಡಬೇಕು. ಅಷ್ಟರಲ್ಲಿ ಈ ಕಡೆ ಗುಂಡಣ್ಣ ಕೂಡ ಬಂದುಬಿಡ್ತಾನೆ. ಗುಂಡಣ್ಣ ನೋಡಿದೆ, ಅಪ್ಪ ನೀವು ಕಳ್ಳಿನ ಹಿಡಿತಿದ್ದೀರಾ? ಹ್ಞೂ, ಅದೇ ರೂಮಲ್ಲಪ್ಪ ಕಳ್ಳಿ ಲಾಕ್ ಆಗಿರೋದು, ಓಪನ್ ಮಾಡಿ ಅಪ್ಪ, ಲಾಕ್ ಮಾಡಿ ಅಪ್ಪ, ಪೊಲೀಸವ್ರಿಗೆ ಇಟ್ಕೊಡಿ ಅಪ್ಪ ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ ನಿಂತಲ್ಲೇ ನಡ್ಗೋಗ್ತಿದ್ದಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಈ ಕಡೆ ಮಗನ ಮುಂದೆ ಡೋರ್ ಓಪನ್ ಮಾಡಿದ್ರೆ ಸುಂದ್ರಿ ನೋಡೇ ಬಿಡ್ತಾನೆ. ಹಾಗಿದ್ರೆ ಫೈನಲಿ ಲಾಕ್ ಆಗ್ತಿರೋದು ಸುಂದ್ರಿನ ಅಥವಾ ತಾಂಡವ್ ಶ್ರೇಷ್ಠಾಗಿ ಏನಪ್ಪ ಆಗೋಯ್ತು. ಮೆಗಾ ಡ್ರಾಮಾ ಅದು. ಹಾಗಿದ್ರೆ ಮುಂದೆ ಏನಾಗುತ್ತೆ, ಹೇಗೆ ದಬಾಯಿಸ್ಕೋತಾರೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.